ನಮಸ್ತೆ, ನಾನು ಡಾಕ್ಟರ್ ಪೃಥ್ವಿ. BP ಮೆಡಿಸಿನ್ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 50 ವರ್ಷದ ನಂತರ ಸಕ್ಕರೆ, BP ಅಂತೆಲ್ಲ ರೆಗ್ಯುಲರ್ ಕಾಮನ್ ಆಗಿ ಬರುವಂಥ ಕಾಯಿಲೆಗಳು, ಈ ಮೆಡಿಸಿನ್ ಹೇಗೆ ತಗೋತೀರಿ ಅನ್ನೋದ್ರ ಮೇಲೆ ನಮ್ಮ ಅಂದರೆ BP ಇಂದ ಎಷ್ಟು ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೋದು. ಈ ಸಕ್ಕರೆ ಕಾಯಿಲೆಗೆ ಮೆಡಿಸಿನ್ ಯಾವಾಗಲೂ ತಿಂಡಿ ಊಟದ ಜೊತೆ ಕೊಡ್ತೀವಿ. ಬಟ್ ಅದೇ ಥರ ಜನ ಅನ್ಕೋಬಿಡ್ತಾರೆ, ಯಾವುದೇ ಮೆಡಿಸಿನ್ ಇರಲಿ ತಿಂಡಿ ಜೊತೆಗೆ, ತಿಂಡಿ ಆದಮೇಲೆ, ತಿಂಡಿಗೆ ಮುಂಚೆ ಈ ಥರ ತಗೋಬೇಕು ಅಂತ ಅನ್ಕೋತಾರೆ. ಬಟ್ ಈ BP ಮೆಡಿಸಿನ್ದು ಏನು ವಿಶಿಷ್ಟತೆ ಅಂದರೆ, ಇದಕ್ಕೂ ತಿಂಡಿ ಊಟಕ್ಕೂ ಸಂಬಂಧ ಇಲ್ಲ. ನಾನು ನೋಡಿದಂಗೆ ಎಷ್ಟೋ ಜನ ಬೆಳಗ್ಗೆ BP ಮಾತ್ರ ತಗೋಬೇಕಾಗಿರುತ್ತೆ, ತಿಂಡಿ ತಿಂದಿರಲ್ಲ, ಏನೋ ಪೂಜೆ ಇರುತ್ತೆ ಅಥವಾ ಎಲ್ಲೋ ಹೊರಗಡೆ ಹೋಗಿರ್ತಾರೆ, 2 ಗಂಟೆ ಲೇಟಾಗಿ ತಿಂಡಿ ತಿಂದಿಲ್ದಿ BP ಮಾತ್ರ ತಗೊಂಡಿರಲ್ಲ. ಆ ಥರದವ್ರು ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಅಂದರೆ ಬ್ರೈನ್ ಹಿಮರೇಜು ಈ ಥರ ತೊಂದರೆಗಳಾಗಿ ಆಸ್ಪತ್ರೆಗೆ ಬರ್ತಾರೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, BP ಮಾತ್ರ ಸಮಯಕ್ಕೆ ಸರಿಯಾಗಿ ತಗೋಬೇಕು. ಒಂದು ಸಮಯನ ಫಿಕ್ಸ್ ಮಾಡಿ, ನೀವು ತಿಂಡಿ ತಿಂದಿರಲಿ ಬಿಡಲಿ, ಆ ಸಮಯಕ್ಕೆ ಸರಿಯಾಗಿ ನೀವು BP ಮಾತ್ರನ ದಯವಿಟ್ಟು ತಗೊಳ್ಳಿ.